ಯಾವುದೇ ಒಬ್ಬ ವ್ಯಕ್ತಿಗೆ ಹಣದ ಸಮಸ್ಯೆ ಬರೋಕ್ಕೆ ಕಾರಣ ಏನು, ಹಣದ ಸಮಸ್ಯೆ ಯಾಕೆ ಬರುತ್ತೆ ಅಂತ ನಾವು ಹುಡುಕೊಂಡು ಬಿಟ್ರೆ ಅದರಲ್ಲಿ ಬರ್ತಕ್ಕಂಥ ಬಹುಮುಖ್ಯವಾದ ಪದ ನಿರೀಕ್ಷೆಗಳು. ನಾವು ಬೇರೆಯವರ ನಿರೀಕ್ಷೆಗಳನ್ನು ಅರ್ಥ ಮಾಡ್ಕೊಳ್ತೀವ, ಅದಕ್ಕೆ ಪೂರಕವಾಗಿ ಸ್ಪಂದಿಸ್ತೀವ ಅನ್ನೋದು ಪ್ರಶ್ನೆ ಬರುತ್ತೆ. ಇದನ್ನು ಪ್ರತಿಯೊಬ್ಬರು ಕೂಡ ಪ್ರಶ್ನಿಸ್ಕೋಬೇಕು ಅವ್ರನ್ನ. ನಾವು ಬೇರೆಯವರ ನಿರೀಕ್ಷೆಗಳನ್ನ ಪೂರೈಸ್ತೀವ, ಅವ್ರ ಎಕ್ಸ್ಪೆಕ್ಟೇಷನ್ಸ್ನ ಫುಲ್ಫಿಲ್ ಮಾಡ್ತೀವ ಅನ್ನೋದು ಪ್ರಶ್ನೆ. ನಾವು ಬೇರೆಯವರ ನಿರೀಕ್ಷೆಗಳನ್ನ ಫುಲ್ಫಿಲ್ ಮಾಡಿದಾಗ ನಮ್ಮ ನಿರೀಕ್ಷೆಗಳು ತನ್ನಿಂತಾನೇ ಅದು ಫುಲ್ಫಿಲ್ ಆಗುತ್ತೆ. ಪ್ರತಿಯೊಂದು ಜೀವನದಲ್ಲೂ ಪ್ರತಿಯೊಂದರಲ್ಲೂ ಒಂದು ಮಾವಿನ ಮರ ಚೆನ್ನಾಗಿ ಹಣ್ಣು ಕೊಡಬೇಕು ಅಂದರೆ ಮಾವಿನ ಮರದ ನಿರೀಕ್ಷೆ ಇರುತ್ತೆ, ಏನು ಅದಕ್ಕೆ ನಾವು ಗೊಬ್ಬರ ನೀರು ಎಲ್ಲ ಕೊಡಬೇಕು. ಒಂದು ಹಸು ಚೆನ್ನಾಗಿ ಹಾಲು ಕೊಡಬೇಕು ಅಂದರೆ ಹಸು ನಿರೀಕ್ಷೆ ಇರುತ್ತೆ, ಅದಕ್ಕೆ ಒಟ್ಟು ಬೂಸ ಎಲ್ಲ ಕೊಡಬೇಕು ಅಲ್ವಾ. ಹಾಗಾಗಿ ಮನುಷ್ಯ ಸಂಬಂಧಗಳಲ್ಲಿ ಅದಿನ್ನೂ ಹೆಚ್ಚು ಏನೋ ನಿರೀಕ್ಷೆಗಳು. ಪ್ರತಿಯೊಬ್ಬ ಮನುಷ್ಯರು ಕೂಡ ನಾವೆಲ್ಲರೂ ನಿರೀಕ್ಷೆಗಳನ್ನ ಇಟ್ಕೊಂಡಿರ್ತೀವಿ, ಆದರೆ ಅದು ಫುಲ್ಫಿಲ್ ಆಗ್ತಿರಲ್ಲ. ಯಾಕೆ ಫುಲ್ಫಿಲ್ ಆಗಲ್ಲ ಅಂದರೆ ನಾವು ಬೇರೆಯವರ ನಿರೀಕ್ಷೆಗಳನ್ನ ಏನು ಅಂತ ತಿಳಿದು ಅಥವಾ ಊಹಿಸಿ ಅದನ್ನು ಫುಲ್ಫಿಲ್ ಮಾಡ್ತಿರಲ್ಲ ಅದಕ್ಕೆ. ಸೊ ಇದು ಜಾತಕದಲ್ಲಿ ಗುರುತಿಸೋದೇನಪ್ಪ, ಯಾರ ಜಾತಕದಲ್ಲಿ ಶುಕ್ರ ನಿರೀಕ್ಷಕ ಕಾರಕನಾದ ಶುಕ್ರ ನೀಚಾಭಿಲಾಷಿ ಆಗಿರ್ತಾನೋ ಅವ್ರಿಗೆ ಬೇರೆಯವರ ನಿರೀಕ್ಷೆಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ಬರಲ್ಲ, ಅದನ್ನು ಊಹಿಸೋಕೆ ಬರಲ್ಲ. ಅದನ್ನು ಬೇರೆಯವರ ನಿರೀಕ್ಷೆಗಳನ್ನ ಅರ್ಥ ಮಾಡ್ಕೊಂಡು ಊಹಿಸ್ಕೊಂಡು ಅದನ್ನು ಫುಲ್ಫಿಲ್ ಮಾಡ್ತಕ್ಕಂಥ ಗುಣವನ್ನು ಹೊಂದಿರೋಲ್ಲ ಅವರು. ಇದು ಸಮಸ್ಯೆಗೆ ಕಾರಣ.